Hello dear students, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ KV16 ಸಾಫ್ಟ್ವೇರ್ ಮುಖಾಂತರ ಒಂದು ಪ್ರೋಗ್ರಾಮ್ ಅದು ಯಾವುದು ಅಂತ ಹೇಳಿದ್ರೆ ಡೆವಲಪ್ PLC ಪ್ರೋಗ್ರಾಮ್ ಫಾರ್ ಟ್ರಾಫಿಕ್ ಲೈಟ್ ಅನ್ನುವಂತಹ ಈ ಒಂದು PLC ಪ್ರೋಗ್ರಾಮ್ ಅನ್ನ ನಾವು KV16 ಸಾಫ್ಟ್ವೇರ್ ಮುಖಾಂತರ ಯಾವ ರೀತಿ ಸಿಮ್ಯುಲೇಟ್ ಮಾಡಬಹುದು, ಫಸ್ಟ್ ಡೆವಲಪ್ ಮಾಡಿ ಅಥವಾ ಕನ್ಸ್ಟ್ರಕ್ಟ್ ಮಾಡಿ ಅದಾದ್ಮೇಲೆ ಇದನ್ನ ಸಿಮ್ಯುಲೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಉಪಯೋಗವನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ತಗೋಬೇಕು. ನಿಮ್ಮ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ಕ್ವಶನ್ ಅನ್ನ ನೋಡ್ಕೊಳ್ಳಿ ಒಂದ್ಸಲಿ. ಡೆವಲಪ್ PLC ಪ್ರೋಗ್ರಾಮ್ ಫಾರ್ ಟ್ರಾಫಿಕ್ ಲೈಟ್ ಅಂತ ಇದೆ, ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ಫಸ್ಟ್ ಒಂದ್ಸಲಿ ತಿಳ್ಕೊಳ್ಳೋಣ. ಈ ಟ್ರಾಫಿಕ್ ಲೈಟ್ ನ ಪ್ರೋಗ್ರಾಮ್ ಅನ್ನ PLC ಮುಖಾಂತರ ಯಾವ ರೀತಿ ಮಾಡೋದು ಅಥವಾ ಇದರ ಅವಶ್ಯಕತೆ ಯಾಕಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸೊ ವಿದ್ಯಾರ್ಥಿಗಳೇ, ಈ ಟ್ರಾಫಿಕ್ ಲೈಟ್ ಸಿಗ್ನಲ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈ ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ, ದೊಡ್ಡ ದೊಡ್ಡ ಬಿಗ್ ಸಿಟೀಸ್ ಗಳಲ್ಲಿ ಏನಾಗುತ್ತೆ, ಈ ರೋಡ್ ನ ಏನು ಹೆವಿ ಟ್ರಾಫಿಕ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀವು ನಾರ್ಮಲಿ ನೋಡಿರ್ತೀರಾ, ರೆಡ್ ಲೈಟ್, ಯೆಲ್ಲೋ ಲೈಟ್ ಮತ್ತು ಗ್ರೀನ್ ಲೈಟ್ ಗಳು ಸಿಗ್ನಲ್ಸ್ ಗಳು ಬೀಳುತ್ತೆ. ಅಂದ್ರೆ ಎಲ್ಲಿ ಜಾಮ್ ಆಗತ್ತೆ ಆ ಸಂದರ್ಭದಲ್ಲಿ ನಾವು ವೆಹಿಕಲ್ಸ್ ಗಳಿಗೆ ಈಸಿಯಾಗಿ ದಾರಿಯನ್ನ ತೋರಿಸೋದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ. ಸೊ ಅಲ್ಲಿ ಟ್ರಾಫಿಕ್ ಲೈಟ್ ನಲ್ಲಿ ಸಿಗ್ನಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ, ಹೌದಾ? ರೆಡ್ ಲೈಟ್ ಸಿಗ್ನಲ್ ಬರುತ್ತೆ, ಯೆಲ್ಲೋ ಲೈಟ್, ಗ್ರೀನ್ ಲೈಟ್ ಬರುತ್ತೆ. ಸೊ ನಾರ್ಮಲಿ ರೆಡ್ ಲೈಟ್ ಇಂಡಿಕೇಟ್ ಏನ್ ಮಾಡುತ್ತೆ, ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ರೆಡ್ ಲೈಟ್ ಆನ್ ಆಗಿದೆ ಅಂದ್ರೆ ಆ ಜಂಕ್ಷನ್ ನಲ್ಲಿ, ಆ ಸರ್ಕಲ್ ನಲ್ಲಿ ರೆಡ್ ಲೈಟ್ ಆನ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ವೆಹಿಕಲ್ ಏನಾಗಬಾರ್ದು, ಹೋಲ್ಡ್ ಆಗ್ಬೇಕು, ಅಂದ್ರೆ ಸ್ಟಾಪ್ ಆಗ್ಬೇಕು, ವೆಹಿಕಲ್ ಪಾಸ್ ಆಗಬಾರ್ದು, ಹೌದಾ? ಸೆಕೆಂಡ್ ಬಂದು ಯೆಲ್ಲೋ ಸಿಗ್ನಲ್ ಬಿದ್ದಿದೆ ಅಂತ ಹೇಳಿದ್ರೆ ಜಸ್ಟ್ ವೇಟ್ ಅಥವಾ ಹೋಲ್ಡ್ ಆನ್, ಅಂದ್ರೆ ನೀವು ರೆಡಿ ಆಗಿ, ನೀವು ಈ ಸರ್ಕಲ್ ಅಥವಾ ಈ ಜಂಕ್ಷನ್ ಅನ್ನ ಪಾಸ್ ಆಗೋದಕ್ಕೆ ಅಥವಾ ನಿಮ್ಮ ದಾರಿ ಮುಂದೆ ನೀವು ಸಾಗೋದಿಕ್ಕೆ ಏನ್ ಮಾಡ್ಬೇಕು, ವೇಟ್ ಮಾಡಿ ಅಥವಾ ಹೋಲ್ಡ್ ಮಾಡ್ಕೊಳ್ಳಿ ಅಥವಾ ರೆಡಿ ಆಗಿ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಅದರ ಮೀನಿಂಗ್ ಆ ರೀತಿ ಇದೆ, ಹೌದಾ? ಅದೇ ರೀತಿ ಗ್ರೀನ್ ಲೈಟ್ ಏನ್ ಇಂಡಿಕೇಟ್ ಮಾಡುತ್ತೆ ಟ್ರಾಫಿಕ್ ಲೈಟ್ ಸಿಗ್ನಲ್ ನಲ್ಲಿ ಅಂತ ನೋಡೋದಾದ್ರೆ, ನಿಮ್ಗೆ ಗ್ರೀನ್ ಲೈಟ್ ಇದೆ ಅಂತ ಹೇಳಿದ್ರೆ ಮುಂದ್ಗಡೆ ನೀವು ದಾರಿಯ ಮುಖಾಂತರ ನೀವು ಪಾಸ್ ಆಗಬಹುದು ಅಥವಾ ನಿಮ್ಗೆ ಬ್ಲಾಕ್ ಮಾಡಲ್ಲ, ರೋಡ್ ಸ್ಟಾಪ್ ಅಲ್ಲ, ನಿಮ್ಗೆ ನೀವು ಹೋಗೋದಕ್ಕೆ ಪರ್ಮಿಷನ್ ಇದೆ ಅಂತ ಅರ್ಥ, ಹೌದಾ? ಸೊ ಈ ತರ ಏನು ಮಾಹಿತಿಗಳು ಇದ್ದಾಗ ನಾವೇನ್ ಮಾಡ್ಕೋಬಹುದು, ಇದನ್ನ PLC ಮುಖಾಂತರ ವರ್ಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ಕೋಬಹುದು ನೀವು, ಕೋಡಿಂಗ್ ಇನ್ಸ್ಟ್ರಕ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಇದು ಇಂಡಿಕೇಟ್ ಮಾಡುತ್ತೆ ಏನಂತ ಹೇಳಿದ್ರೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ 002 ಅಂತ ಕೊಟ್ಟಿದ್ದಾರೆ, 0501 ಅಂದ್ರೆ ಈ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಒಂದು ಔಟ್ಪುಟ್ ಕೊಡುತ್ತೆ. ಬಹುಮುಖ್ಯವಾಗಿ ಕೋಡಿಂಗ್ ಇನ್ಸ್ಟ್ರಕ್ಷನ್ಸ್ ಗಳಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ರೆಡ್ ಲೈಟ್ ನ ಔಟ್ಪುಟ್ ಬಂದಿದೆ ಅಂತ ಹೇಳಿದ್ರೆ ಅದರ ಅಪರಾಂಡ್ ಅಡ್ರೆಸ್ ಏನಿದು 0502 ಇದು ಔಟ್ಪುಟ್ ಬಂದಿದೆ ಅಂತ ಹೇಳಿದ್ರೆ ಏನು ಇಂಡಿಕೇಟ್ ಮಾಡುತ್ತೆ, ರೆಡ್ ಲೈಟ್ ಆನ್ ಆಗಿದೆ. ಅದೇ ರೀತಿ ಔಟ್ಪುಟ್ 0503 ಬಂದಿದೆ ಅಂದ್ರೆ ಇದು ಯೆಲ್ಲೋ ಲೈಟ್ ಆನ್ ಆಗಿದೆ ಅಂತ ಅರ್ಥ, ಹೌದಾ? ಅದೇ ರೀತಿ 0504 ಇದು ಆನ್ ಆಗಿದೆ ಅಂದ್ರೆ ಏನು ಔಟ್ಪುಟ್, ಇದು ಔಟ್ಪುಟ್ ಬಂದಿದೆ ಅಂದ್ರೆ ಇದ್ರ ಮೀನಿಂಗ್ ಏನು, ಗ್ರೀನ್ ಲೈಟ್ ಆನ್ ಆಗಿದೆ ಅಂತ. ಅದ್ರ ಪಕ್ಕದಲ್ಲೇ ನಾನು ಕೋಡಿಂಗ್ ಇನ್ಸ್ಟ್ರಕ್ಷನ್ ಅನ್ನ ಬರ್ದಿದ್ದೇನೆ. ಸೊ ಇದು ಬ್ರೀಫ್ ಆಗಿ ಈ ಪ್ರೋಗ್ರಾಮ್ ಇದೆ ನೋಡಿ. ಇದನ್ನ ನಾವು ನಮ್ಮ ಈ ಸಾಫ್ಟ್ವೇರ್ ಇದೆಯಲ್ವಾ KVP16 ಮುಖಾಂತರ ಯಾವ ರೀತಿ ಮಾಡೋದು ಅಂತ ನಾವೀಗ ನೋಡೋಣ ಬನ್ನಿ. ಸೊ ಇದ್ರ ಕೆಳಗಡೆ ನೋಡ್ಕೊಳ್ಳಿ, ಟಾಸ್ಕ್ ಬಾರ್ ನಲ್ಲಿ KV ಬಿಲ್ಡರ್ ಅಂತ ಇದೆ, ಹೌದಾ? ಸಾಫ್ಟ್ವೇರ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಓಪನ್ ಆಗ್ತಾ ಇದೆ. ಸೊ ಸಾಫ್ಟ್ವೇರ್ ಓಪನ್ ಆದ ಕೂಡಲೇ ಇಲ್ಲಿ ನ್ಯೂ ಪೇಜ್ ಇದೆ, ಹೌದಾ? ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಅದಾದ್ಮೇಲೆ 1 ಅಂತ ಟೈಪ್ ಮಾಡಿ ಓಕೆ ಅಂತ ಕೊಡಿ. ಇದಾದ್ಮೇಲೆ ಸಾಫ್ಟ್ವೇರ್ ನ PLC ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, KVP16 ಅಂತ ಇದೆ, ಓಕೆ ಕೊಟ್ಕೊಳ್ಳಿ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಸೊ ಇದು ಲೆಫ್ಟ್ ಮತ್ತು ರೈಟ್ ರೇಲ್ಸ್ ಗಳು ಅಂತ ಹೇಳಿದೆ. ಈ ಹಾರಿಜಾಂಟಲ್ ಲೈನ್ಸ್ ಅಂದ್ರೆ ರಂಗ್ಸ್ ಗಳು ಅಂತ ಕರಿತೀವಿ. ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರಂಗ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ LD, ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ ಅಥವಾ ಔಟ್ಪುಟ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ ಇದನ್ನ ನೋಡ್ಕೊಳ್ಳಿ, ಇದ್ರ ಪ್ರಕಾರ ನಾವು ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಏನ್ ಮಾಡ್ಕೋಬೇಕಾಯ್ತು, ಈ ಫಸ್ಟ್ ಹಾರಿಜಾಂಟಲ್ ಲೈನ್ ಇದೆ, ಹೌದಾ? ಅದ್ರ ಮೇಲೆ ಈ ಲೈನ್ ನ ಬಿಡಿಸ್ಕೋಬೇಕಾಯ್ತು, ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಯ್ತು. ಏನಿದೆ ಇದು 0001, ಇದು ನಾರ್ಮಲಿ ಓಪನ್, ಇದೇನಿದು ನಾರ್ಮಲಿ ಕ್ಲೋಸ್ಡ್ ಅಂತ ಅರ್ಥ, ಹೌದಾ? 0001 ಅಂತ ಇದೆ. ಸೊ ಫಸ್ಟ್ ಗೆ ಒಂದು ರಂಗನ್ನ ಯೂಸ್ ಮಾಡ್ಕೊಂಡೆ. ಇದಾದ್ಮೇಲೆ ಏನ್ ತಗೊಳ್ತಾ ಇದ್ದೀನಿ ನಾನು, 0001 ಅಂತ ತಗೊಂಡಿದ್ದೀನಿ, ಹೌದಾ? ಇಷ್ಟ ಆದ್ಮೇಲೆ ಇಲ್ಲಿ ಏನ್ ಬರ್ಬೇಕು ನನಗೀಗ, ನಾರ್ಮಲಿ ಕ್ಲೋಸ್ಡ್ NC ಇದನ್ನ ತಗೋಬೇಕಾಗತ್ತೆ, 0002 ಅನ್ನ, ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಒಂದು ರಂಗನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದಾದ್ಮೇಲೆ ಏನ್ ಮಾಡ್ತೀನಿ ನಾನು, ತಿರ್ಗಾ ಇನ್ನೊಂದು ರಂಗ್ ಯೂಸ್ ಮಾಡ್ಕೊಂಡು ನಾರ್ಮಲಿ ಕ್ಲೋಸ್ಡ್ ಅನ್ನ ತಗೊಳ್ತಾ ಇದ್ದೇನೆ. ಇದನ್ನ ಏನ್ ಮಾಡ್ಕೊಳ್ಳಿ, ಇದಕ್ಕೆ ಆಪರೆಂಟ್ ಅಡ್ರೆಸ್ ಕೊಟ್ಕೊಳ್ಳಿ, 0002 ಓಕೆ ಕೊಟ್ಕೊಳ್ಳಿ, ಹೌದಾ? ಇಷ್ಟಾದ್ಮೇಲೆ ಎಂಡ್ ಅಲ್ಲಿ ಬಂದು ಔಟ್ಪುಟ್ ಅನ್ನು ಕೊಡಿ. ಇದ್ರ ಮೇಲೆ
ಏನಿದು F7 ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಏನ್ ತಗೊಳ್ಳಿ 501 ಅಂತ ತಗೊಳ್ಳಿ. ಹೌದಾ, ಇದನ್ನ ನಾನು ಇಷ್ಟು ಬರ್ದಾಯ್ತು. ಇಷ್ಟ ಆದ್ಮೇಲೆ ಇದರ ಏನು ಔಟ್ಪುಟ್ ಇದೆ ಹೌದಾ 0501, ಇದನ್ನು ಇಲ್ಲಿ ಪ್ಯಾರಲಲಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಇದು ಲ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಪ್ಯಾರಲಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಇದು 501 ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ವರ್ಟಿಕಲ್ ಲೈನ್ ಅನ್ನು ತಗೊಳ್ಳಿ. ಇದಾದ್ಮೇಲೆ ಒಂದು ಹಾರಿಜಾಂಟಲ್ ಲೈನ್ ಅನ್ನು ತಗೊಳ್ಳಿ. ಇಲ್ಲಿ ಏನ್ ತಗೋಬೇಕಾಯ್ತು, ಈಗ ನಾನು 0501 ತಗೋಬೇಕು. ಹೌದಾ, 0501 ಅನ್ನು ತಗೊಂಡಿದ್ದೇನೆ. ಹೌದಾ, ಓಕೆ ಕೊಟ್ಕೊಳ್ಳಿ. ಇಷ್ಟಾದ್ಮೇಲೆ ಇಲ್ಲೊಂದು ವರ್ಟಿಕಲ್ ರಂಗ್ ಅನ್ನು ಯೂಸ್ ಮಾಡ್ಕೊಂಡೆ. ಹೌದಾ, ಸೊ ಫಸ್ಟ್ ಲೈನ್ ಮುಗಿದಿದೆ. ಇಷ್ಟಾದ್ಮೇಲೆ ಈಗ ಇಲ್ಲಿ ಸ್ಟಾರ್ಟ್ ಮಾಡೋಣ. 0501 ಅಂತ ಇದೆ. ಹೌದಾ, ಅದನ್ನು ತಗೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ 0501 ಅನ್ನು ತಗೊಂಡಿದ್ದೇನೆ. ಓಕೆ ಆಯ್ತು. ಇಷ್ಟಾದ್ಮೇಲೆ ಈಗ ನಾನೀಗ ಏನ್ ಮಾಡ್ಬೇಕು, ಈಗ ಟೈಮರ್ T003 ಅನ್ನು ತಗೋಬೇಕು. ಇದು ಯಾವ ರೀತಿ ತಗೊಳ್ಳೋದು ನೋಡ್ಕೊಳ್ಳಿ. ಇಲ್ಲೊಂದು ರಂಗ್ ಅನ್ನು ಯೂಸ್ ಮಾಡ್ಕೊಳ್ತೀನಿ. ಇಷ್ಟ ಆದ್ಮೇಲೆ ಈ ನೋಡಿ ಇದ್ರ ಮೇಲೆ ನಾರ್ಮಲಿ ಕ್ಲೋಸ್ಡ್ ಇದನ್ನು ತಗೊಂಡು ಟಿ ಅಂತ ಟೈಪ್ ಮಾಡ್ಕೊಳ್ಳಿ. ಇಷ್ಟ ಆದ್ಮೇಲೆ 003 ಅಂತ ಕೊಟ್ಕೊಳ್ಳಿ. ಓಕೆನಾ, ಓಕೆ ಅಂತ ಕೊಡ್ತಾ ಇದ್ದೀನಿ. ಸರಿನಾ, ಇಷ್ಟ ಆದ್ಮೇಲೆ ರಂಗ್ ಅನ್ನ ಯೂಸ್ ಮಾಡ್ಕೊಂಡು 0060. ಹೌದಾ, ಇಲ್ಲಿ ಏನ್ ಕೊಡ್ಬೇಕು ಈಗ ನಾನು ನೆನ್ಪಿಟ್ಕೊಳ್ಳಿ. T00 ಟೈಮರ್ 001 ಇದೆ. ಹೌದಾ, ಟೈಮರ್ 001 ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಟೈಮರ್ ಅನ್ನ ಕೊಡ್ತಾ ಇದ್ದೀನಿ. ಎಷ್ಟು 60 ಸೆಕೆಂಡ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ರೆಡ್ ಲೈಟ್ 60 ಸೆಕೆಂಡ್ಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಹೌದಾ, ಅದಕ್ಕೋಸ್ಕರ ನಾನೇನ್ ತಗೊಳ್ತಾ ಇದ್ದೀನಿ, ಈಗ ಟೈಮರ್ ಅನ್ನ ತಗೊಳ್ತಾ ಇದ್ದೇನೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟೈಮರ್ ಅಥವಾ ಕೌಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಂಬರ್ 1 ಆಪರೆಂಡ್ ಗೆ ಏನ್ ಕೊಟ್ಕೊಳ್ಳಿ 001 ಅಂತ ಕೊಟ್ಬಿಡಿ. ಅದಾದ್ಮೇಲೆ ಇದ್ರ ಮೇಲೆ ಏನ್ ಕೊಡ್ಬೇಕು, ಆಶ್ ಅನ್ನ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಂಡು 0060 ಅಂತ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಡಿ. ಇಷ್ಟ ಆದ್ಮೇಲೆ ಇಲ್ಲಿ ಆಪರೆಂಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಷ್ಟ ಆದ್ಮೇಲೆ ಸೆಕೆಂಡ್ ಲೈನ್ ಮುಗಿದಿದೆ. ಹೌದಾ, ಇಷ್ಟ ಆದ್ಮೇಲೆ 0501 ಅನ್ನ ಕೊಡಬೇಕು. ಓಕೆ, ಸೊ ಇಲ್ಲಿ ಏನ್ ತಗೊಳ್ತಾ ಇದ್ದೀನಿ, ನಾನು ಒಂದು ರಂಗ್ ಅನ್ನು ಯೂಸ್ ಮಾಡ್ಕೊಂಡು ಏನ್ ತಗೊಳ್ತಾ ಇದ್ದೇನೆ 0501 ಅನ್ನ ತಗೊಳ್ತಾ ಇದ್ದೇನೆ. 0501 ಅನ್ನ ಕೊಟ್ಟಾಯ್ತು. ಇಷ್ಟ ಆದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ನೀವೀಗ ಟೈಮರ್ ಈಗ ನಾರ್ಮಲಿ ಕ್ಲೋಸ್ಡ್ ಟೈಮರ್ 001 ಅನ್ನ ತಗೋಬೇಕು. ಹೌದಾ, ಇಲ್ಲಿ 001 ಇದೆ. ಇದಕ್ಕೆ ತಕ್ಕಂತೆ ಇದನ್ನ ಸರ್ಕ್ಯೂಟ್ ಬ್ರೇಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ T001 ಅನ್ನು ತಗೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ, ಟೈಮರ್ ಅನ್ನು ತಗೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ T001 ಅಂತ ಟೈಪ್ ಮಾಡ್ತಾ ಇದ್ದೇನೆ. ಓಕೆ ಅಂತ ಕೊಟ್ಬಿಡಿ. ಸರಿನಾ, ಇದು 003 ಆಯ್ತು, 001 ಆಯ್ತು. ಇಷ್ಟ ಆದ್ಮೇಲೆ ನೋಡ್ಬೋದು ನೀವು 001 ಆದ್ಮೇಲೆ ಇಲ್ಲಿ ಬಂದು ಔಟ್ಪುಟ್ 502 ಬರಬೇಕು. ಇದನ್ನ ತಗೊಳ್ತಿದ್ದೇನೆ. ನೋಡ್ಕೊಳ್ಳಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಅಥವಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಡೆಯುತ್ತೆ. ಏನದು 0502 ಅಂತ ಬಂದಿದೆ. ಓಕೆ ಕೊಟ್ಕೊಳ್ಳಿ. ಅದಾದ್ಮೇಲೆ ತಿರ್ಗಾ ರಂಗ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಇಲ್ಲಿ ಬಂದ್ವಿ ನಾವು. ನೋಡಿ ಈಗ ಏನ್ ಕೊಟ್ವಿ ನಾವು 502 ಕೊಟ್ಟಾಯ್ತು. ಈಗ ತಿರ್ಗಾ T001 ಬರ್ಬೇಕು ನಮಗೆ. ಹೌದಾ, ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಕ್ಲಿಕ್ ಮಾಡ್ಕೊಳ್ಳಿ. T001 ಅಂತ ಕೊಟ್ಟು ಓಕೆ ಮಾಡ್ಬಿಡಿ. ಸರಿನಾ, ಇಷ್ಟ ಆಗಿದೆ ನೋಡಿ. ಇದು T001 ಅಂತ ಆದ್ಮೇಲೆ ಇಲ್ಲಿ ಟೈಮರ್ ಸೆಟ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಏನು ಯೆಲ್ಲೋ ಲೈಟ್ ಬರ್ಬೇಕಂತ ಹೇಳಿದ್ರೆ 503 ಔಟ್ಪುಟ್ ಬರ್ಬೇಕಂದ್ರೆ ಇದು 60 ಸೆಕೆಂಡ್ಸ್ ಅನ್ನು ಟೈಮರ್ ಕೊಡ್ತಾ ಇದ್ದೀನಿ 002ಗೆ. ಅದನ್ನ ತಗೊಳ್ಳೋಣ ನೇರವಾಗಿ. ನೋಡ್ಕೊಳ್ಳಿ, ರಂಗ್ ಅನ್ನು ಯೂಸ್ ಮಾಡ್ತೇನೆ. ಈಗ ಇಲ್ಲಿ ಬಂದು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಟೈಮರ್ ಅನ್ನ ತಗೊಳ್ಳಿ. ಇಲ್ಲಿ ಅಡ್ರೆಸ್ ಅನ್ನ ಕೊಡಿ. ಏನಿದು 002 ಅಂತ ಕೊಟ್ಟು ಇದ್ರ ಮೇಲೆ ಆಪರೆಂಡ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಆಶ್ ಅಂತ ಕೊಟ್ಟು ಎಷ್ಟು ಕೊಡ್ಬೇಕು, ಈಗ 0060 ಸೆಕೆಂಡ್ಸ್ ಅನ್ನ ಸೆಟ್ ಮಾಡ್ತಾ ಇದೀನಿ ಟೈಮರ್ಗೆ. ಹೌದಾ, ಇಷ್ಟ ಆದ್ಮೇಲೆ ಇದ್ರ ಮೇಲೆ ರಂಗ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಸ್ಕೆಚ್ ಅನ್ನ ತೋರಿಸ್ತಾ ಇದೀನಿ. 502 ಆಯ್ತು. ಇಲ್ಲಿ 502 ಆಯ್ತು. 502 ಆದ್ಮೇಲೆ 503ಗೆ ಟೈಮರ್ ಅನ್ನ ಸೆಟ್ ಮಾಡಿದ್ದೇನೆ. ನೋಡ್ಕೊಳ್ಳಿ, ಇಷ್ಟ ಆದ್ಮೇಲೆ ಈಗ ನಾನು 001 ಅನ್ನ ತಗೋಬೇಕು. ಹೌದಾ, ಈ 001 ಅನ್ನ ತಿರ್ಗಾ ತಗೊಳ್ತಾ ಇದ್ದೇನೆ. T001 ಅನ್ನ ತಗೊಂಡೆ. ಅದಾದ್ಮೇಲೆ ಇಲ್ಲಿ ರಂಗ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ತಗೊಳ್ತಾ ಇದ್ದೇನೆ T001 ಅನ್ನ ಟೈಪ್ ಮಾಡಿ ಓಕೆ ಅಂತ ಕೊಟ್ಬಿಡಿ. ನೋಡ್ಕೊಳ್ಳಿ, ಇಷ್ಟ ಆಗಿದೆ. ಇಲ್ಲಿ 501 501 501 501 T001 ಎರಡು ಸಲ ಆಯ್ತು. ಈ 001 ಸಾಲಿನಲ್ಲಿ ಇಲ್ಲಿ ನಾರ್ಮಲಿ ಕ್ಲೋಸ್ಡ್ ತಗೋಬೇಕು. T002 ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ರಂಗ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾರ್ಮಲಿ ಕ್ಲೋಸ್ಡ್ ಅನ್ನು ತಗೊಳ್ಳಿ. ಇದ್ರ ಮೇಲೆ T002 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಆಯ್ತು. ಇಲ್ಲಿ 03 01 02 ಆಯ್ತು. ಹೌದಾ, ನೋಡಿ 03 01 02 ಆಯ್ತು. ಇಲ್ಲಿ ಆಮೇಲೆ ಔಟ್ಪುಟ್ 503 ಬರಬೇಕು. ಇದೇ ತರ ಇಲ್ಲಿ ಔಟ್ಪುಟ್ 503 ಬರಬೇಕು. ಹೌದಾ, ಸೊ ಅದಕ್ಕೋಸ್ಕರ ರಂಗ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇದೇ ಸಾಲಿನಲ್ಲಿ ಔಟ್ಪುಟ್ ಅನ್ನ 0503 ಇದು ಯಾವುದಕ್ಕೆ ಯೆಲ್ಲೋ ಲೈನ್ಗೆ. ಹೌದಾ, ಇದಾದ್ಮೇಲೆ ರಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ರಂಗ್ ಯೂಸ್ ಆಯ್ತು 503. ಇದಾದ್ಮೇಲೆ T002 ತಗೋಬೇಕು ಈಗ ನಾನು. ಅದೇ ಒಂದು ರಂಗ್ ಅನ್ನ ಯೂಸ್ ಮಾಡ್ಕೊಂಡೆ. ಇಲ್ಲಿ ಬಂದು T ಅಂತ ಟೈಪ್ ಮಾಡಿ 002
002 ಅನ್ನು ತಗೊಳ್ತಾ ಇದ್ದೇನೆ. ಓಕೆ ಕೊಟ್ಬಿಡಿ. ಹೌದಾ? ಸೊ ನೋಡಿ 002 ಆಯ್ತು. ಇಲ್ಲಿ ಎಂಡ್ ಅಲ್ಲಿ ಬಂದು ಟೈಮರ್ ನ ಸೆಟ್ ಮಾಡೋಣ. ಯಾವ್ದಕ್ಕಿದು? ಗ್ರೀನ್ ಲೈಟ್ಗೆ ಏನು 30 ಸೆಕೆಂಡ್ಸ್ ಅನ್ನ ಕೊಡ್ತಾ ಇದ್ದೇನೆ. ಹೌದಾ? ಅದಕ್ಕೋಸ್ಕರ ರಂಗನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೋಡಿ ಇದು ಒಂದೇ ಸಾಲಲ್ಲಿ ಟೈಮರ್ ನ ಕೊಡ್ತಾ ಇದ್ದೇನೆ. ಫಸ್ಟ್ ರೆಡ್ ಲೈಟಿಗೆ 60 ಸೆಕೆಂಡ್ಸು, ಯೆಲ್ಲೋ ಲೈಟಿಗೂ 60 ಸೆಕೆಂಡ್ಸು, ಈಗ ಗ್ರೀನ್ ಲೈಟಿಗೆ 30 ಸೆಕೆಂಡ್ಸ್ ಅನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಕೊಡ್ಬೇಕು? ಈಗ ನಾನು ಆಪರೆಂಡ್ ಅಡ್ರೆಸ್ ಅನ್ನು 003 ಅಂತ ಕೊಟ್ಟೆ. ಇದಾದ್ಮೇಲೆ ಇಲ್ಲಿ ಎಷ್ಟು ಕೊಡ್ಬೇಕಾಯ್ತು? ನಾನೀಗ ಹ್ಯಾಶ್ ಅಂತ ಕೊಟ್ಟು 30 ಸೆಕೆಂಡ್ಸ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟೆ. ಇಷ್ಟ ಆದ್ಮೇಲೆ ಇಲ್ಲಿಗೆ ಬಂದು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ರಂಗನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬರ್ಬೇಕು. ಈಗ ನಾನು ನೋಡಿ ಇಲ್ಲಿ ಕೊಟ್ಟಾಯ್ತು ಟೈಮರ್ ಅನ್ನ. ಇಲ್ಲಿ ಏನು ಮಾಡ್ಬೇಕು? ಈಗ ನಾನು T002 ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿ ಬಂದ ಈಗ ಏನು ತಗೋಬೇಕಾಯ್ತು? T002 ಅಂತ ತಗೊಳ್ತಾ ಇದ್ದೀನಿ. ಹೌದಾ? ನೋಡಿ T002 ಇಲ್ಲಿ 002 ನಾರ್ಮಲಿ ಕ್ಲೋಸ್ಡ್ ಆಗಿದೆ. ಇಲ್ಲಿ 003 ಕ್ಲೋಸ್ ಇದನ್ನ ತಗೋಬೇಕಾಗತ್ತೆ. ಹೌದಾ? ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ರಂಗನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದು ಕ್ಲೋಸ್ಡ್ ಅನ್ನ T003 ಅಂತ ತಗೊಂಡೆ. ಹೌದಾ? ಓಕೆ ಕೊಟ್ಟಿದ್ದೀನಿ. ಇಷ್ಟ ಆದ್ಮೇಲೆ ಇಲ್ಲಿ ರಂಗನ್ನು ಯೂಸ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ದಿಸ್ ಸ್ಕೆಚ್ ಇಲ್ಲಿ ಬಂದು ಔಟ್ಪುಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಏನದು? 0504 ಅನ್ನು ತಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಔಟ್ಪುಟ್ ಇದೆ ಸಾಲಲ್ಲಿ, ಒಂದೇ ಸಾಲಲ್ಲಿ ಇರಲಿ. ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು? ಈಗ ನಾನು 0504 ಅನ್ನು ತಗೊಳ್ತಿದ್ದೀನಿ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ರಂಗನ್ನು ಯೂಸ್ ಮಾಡಿ ಪ್ರೋಗ್ರಾಮ್ನ ಎಂಡ್ ಮಾಡ್ತಿದ್ದೀವಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಎಂಡ್ ಅಂತ ತಗೊಳ್ಳಿ. ಓಕೆ ಕೊಟ್ಕೊಳ್ಳಿ. ತಿರ್ಗಾ ಈಗ ರಂಗನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬನ್ನಿ, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಎಂಡ್ ಎಚ್ ಅನ್ನು ತಗೊಳ್ಳಿ. ಓಕೆ ಕೊಟ್ಕೊಳ್ಳಿ. ಸೊ ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸಮೀಪ ಬರ್ತಾ ಇದ್ದೀನಿ. 0001 ನಾರ್ಮಲಿ ಓಪನ್, 0002 ನಾರ್ಮಲಿ ಕ್ಲೋಸ್. ಔಟ್ಪುಟ್ 0501 ಇದೆ. ಇದಾದ್ಮೇಲೆ ಇದಕ್ಕೆ ಪ್ಯಾರಲಲ್ ಆಗಿ 00501 ಕನೆಕ್ಟ್ ಆಗಿದೆ. ಇದಾದ್ಮೇಲೆ ಥರ್ಡ್ ರಂಗ ಸಾಲು ಏನಿದೆ ಇದು 501 ಇದು T003 ನಾರ್ಮಲಿ ಕ್ಲೋಸ್ ಆಗಿದೆ. ಟೈಮರ್ನ ಸೆಟ್ ಮಾಡಿದ್ದೀನಿ. ಅಡ್ರೆಸ್ ಏನು ಕೊಟ್ಟಿದ್ದೀನಿ? 001 ಅಂತ ಕೊಟ್ಟಿದ್ದೀನಿ. 60 ಸೆಕೆಂಡ್ಸ್ ಕೊಟ್ಟೆ. ಇದಾದ್ಮೇಲೆ ಫೋರ್ತ್ ಲೈನ್ ಅನ್ನು ನೋಡೋದಾದ್ರೆ 501 ತಗೊಂಡಿದ್ದೇನೆ. ಟೈಮರ್ ಏನಾಗಿದೆ? ಇದು ನಾರ್ಮಲಿ ಕ್ಲೋಸ್ಡ್ ಆಗಿದೆ. ಇದು ಸರ್ಕ್ಯೂಟ್ ಬ್ರೇಕರ್. ಇದು T001 ಅಂತ ತಗೊಂಡಿದ್ದೇನೆ. ಇಷ್ಟಾದ್ಮೇಲೆ ಔಟ್ಪುಟ್ ಬರುತ್ತೆ 502. ಇದಾದ್ಮೇಲೆ ಇಲ್ಲಿ ಬನ್ನಿ T001 ಆಯ್ತು. ಇದಾದ್ಮೇಲೆ ಎಂಡ್ ಅಲ್ಲಿ ಏನು ಬರುತ್ತೆ? ಟೈಮರ್ ಕೊಟ್ಟಿದ್ದೀನಿ ನಾನು. ಇದಕ್ಕೆ ಯಾವುದಕ್ಕೆ? 503 ಯೆಲ್ಲೋ ಲೈಟಿಗೆ 002 ಆಪರೆಂಡ್ ಅಡ್ರೆಸ್ ಇದೆ. 60 ಸೆಕೆಂಡ್ಸ್ ಅನ್ನು ತಗೊಂಡಿದ್ದೇನೆ. ಇಲ್ಲಾದ್ಮೇಲೆ ಇಲ್ಲಿ ಬನ್ನಿ T001 ಅಂತ ಇದೆ. ಇಲ್ಲಿ ಬ್ರೇಕರ್ ಇದೆ T002. ಹೌದಾ? ಇದಾದ್ಮೇಲೆ ಔಟ್ಪುಟ್ 503 ಬಂತು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ T002ಗೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲ ಎಂಡ್ ಅಲ್ಲಿ ಟೈಮರ್ನ ಸೆಟ್ ಮಾಡಿದ್ದೀನಿ ಫಾರ್ ಗ್ರೀನ್ ಲೈಟಿಗೆ 30 ಸೆಕೆಂಡ್ಸ್ ಕೊಟ್ಟಿದ್ದೇನೆ. ಹೌದಾ? ಸೊ ಇಷ್ಟಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ಏನಾಯ್ತು? ಇದು T002 ಆಯ್ತು. ಇದರ ಸೀರೀಸ್ ಆಗಿ ಕನೆಕ್ಟ್ ಆಗಿರೋದು T003 ನಾರ್ಮಲಿ ಕ್ಲೋಸ್ಡ್ ಇದೆ. ನಾರ್ಮಲಿ ಇದು ಓಪನ್ ಆಗಿದೆ. ಇದರ ಎಂಡ್ ಅಲ್ಲಿ ಔಟ್ಪುಟ್ ಅನ್ನು ಏನು ಕನೆಕ್ಟ್ ಮಾಡಿದ್ದೀನಿ ನಾನು? 0504 ಅನ್ನ. ಅದಾದ್ಮೇಲೆ ಎಂಡ್ ಎಚ್ ಪ್ರೋಗ್ರಾಮ್ಗಳಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸರಿಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳು, ಈಗ ಸಿಮ್ಯುಲೇಟ್ ಮಾಡೋಣ. ನೋಡಿ, ಈ ಸಿಂಬಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಮ್ಯಾಕ್ಸಿಮಮೈಸ್ ಮಾಡಿದ್ದೀನಿ. ಸೊ ಇದನ್ನು ಸ್ಟಾಪ್ ಮಾಡ್ಕೊಳ್ಳಿ, ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೌದಾ? ಇದಾದ್ಮೇಲೆ ಫಸ್ಟ್ ಈಗ ನಾನೇನು ಮಾಡ್ತಿದ್ದೀನಿ ಗೊತ್ತಾ? ಇದನ್ನ ಡಬಲ್ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಇದು ಔಟ್ಪುಟ್ ಬರುತ್ತೆ. ಇಷ್ಟಾದ್ಮೇಲೆ ಏನಾಗುತ್ತೆ ಗೊತ್ತಾ? ಇದರ ಔಟ್ಪುಟ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಇನ್ಪುಟ್ ಆಗುತ್ತೆ. ಇಲ್ಲಿ ಇನ್ಪುಟ್ ಆದ್ಮೇಲೆ ಇದು ನಾರ್ಮಲಿ ಕ್ಲೋಸ್ಡ್ ಇದೆ. ಹಾಗಾಗಿ ಇದು ಟೈಮರ್ ಸೆಟ್ ಆಗಿದೆ. ಇದು 60 ಸೆಕೆಂಡ್ಸ್ ಕೌಂಟ್ ಆಗುತ್ತೆ. 60 ಅಥವಾ 60, 59, 58 ಈ ಥರ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾವಾಗ ಇದು 0 ಆಗುತ್ತೋ ಆವಾಗ ಇದ್ರ ಇನ್ಪುಟ್ ಇಲ್ಲಿ ಹೋಗಿ ಇದು ರೆಡ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಸೊ ರೆಡ್ ಲೈಟ್ ಅಂದ್ರೆ ಏನು? 60 ಸೆಕೆಂಡ್ಸ್ ವರೆಗೂ ರೆಡ್ ಲೈಟ್ ಇಂಡಿಕೇಟ್ ಮಾಡ್ತಾನೆ ಇರುತ್ತೆ, ಔಟ್ಪುಟ್ ಕೊಡ್ತಾನೆ ಇರುತ್ತೆ. ಸೊ ಇಷ್ಟ ಆದ್ಮೇಲೆ ಇದ್ರ ಇನ್ಪುಟ್ ಅನ್ನ ತಗೊಂಡು ಇಲ್ಲಿಗೆ ಇದ್ರ ಔಟ್ಪುಟ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಇನ್ಪುಟ್ ಆಗುತ್ತೆ. ಇದು ಏನಾಗುತ್ತೆ? ಇದು ತಿರ್ಗಾ ಇಲ್ಲಿ ಟೈಮರ್ ಯೂಸ್ ಮಾಡ್ಕೊಳುತ್ತೆ. 60 ಸೆಕೆಂಡ್ಸ್ ಹೋಲ್ಡ್ ಆಗುತ್ತೆ. 60 ಸೆಕೆಂಡ್ಸ್ ವರೆಗೂ ಏನಾಯ್ತು? ಇದು ಯೆಲ್ಲೋ ಲೈಟ್ ಆನ್ ಆಗುತ್ತೆ. ಹೌದಾ? ಇದು ಯೆಲ್ಲೋ ಲೈಟ್ ಆನ್ 60 ಸೆಕೆಂಡ್ಸ್ ಆದ್ಮೇಲೆ ಇದರ ಔಟ್ಪುಟ್ ಏನ್ ಬಂದಿದೆಯಲ್ಲೋ ಅದು ಇಲ್ಲಿ ಯೂಸ್ ಆಗಿ ಮತ್ತೆ ಟೈಮರ್ ಸ್ಟಾರ್ಟ್ ಆಗುತ್ತೆ. ಯಾವುದಕ್ಕೆ? ಗ್ರೀನ್ ಲೈಟ್ ಬರೋದಕ್ಕೆ 30 ಸೆಕೆಂಡ್ಸ್ ಇದೆ. ಹೌದಾ? 30 ಸೆಕೆಂಡ್ಸ್ ಇದು ಕೌಂಟರ್ ಟೈಮರ್ ಆನ್ ಆಗಿ ಏನಾಗುತ್ತೆ? ಇದು 30 ಸೆಕೆಂಡ್ಸ್ ವರೆಗೂ ಗ್ರೀನ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಸೊ ಇಷ್ಟಾದ್ಮೇಲೆ ಇದು ಮತ್ತೆ ಸರ್ಕ್ಯೂಟ್ ಬ್ರೇಕ್ ಆಗಿ ತಿರ್ಗಾ ಇದು ಸ್ಟಾರ್ಟ್ ಆಯ್ತು. ತಿರ್ಗಾ ಮತ್ತೇನಿದು? ರೆಡ್ ಲೈಟ್, ಯೆಲ್ಲೋ ಲೈಟ್, ಗ್ರೀನ್ ಲೈಟ್. ಇದು ಗ್ರೀನ್ ಲೈಟ್ ಅಲೋ ಮಾಡಾದ್ಮೇಲೆ ಟ್ರಾಫಿಕ್ ಲೈಟ್, ಗ್ರೀನ್ ಲೈಟ್ ಮುಗಿದ್ಮೇಲೆ ಮತ್ತೆ ಯಾವ ಲೈಟ್ ಬರುತ್ತೆ? ತಿರ್ಗಾ ರೆಡ್ ಲೈಟ್ ಅಂದ್ರೆ ಸ್ಟಾಪ್ ಆಗಬೇಕು. ಅದಾದ್ಮೇಲೆ 60 ಸೆಕೆಂಡ್ಸ್ ಆದ್ಮೇಲೆ ಯೆಲ್ಲೋ ಲೈಟ್ ಬರುತ್ತೆ ಅಂದ್ರೆ ಹೋಲ್ಡ್ ಆನ್ ಅಂದ್ರೆ ಬಿ ರೆಡಿ ಫಾರ್ ಗ್ರೀನ್ ಲೈಟ್ ಅಂತ. ಇದು 60 ಸೆಕೆಂಡ್ಸ್. ಅದಾದ್ಮೇಲೆ ತಿರ್ಗಾ ಗ್ರೀನ್ ಲೈಟ್ ಅಂದ್ರೆ ನಿಮಗೆ
ರೋಡ್ ಕ್ಲಿಯರ್ ಆಗಿದೆ ಅಂತ. ಸೊ ಈ ತರ ವರ್ಕ್ ಆಗುತ್ತೆ ಇದು. ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾವ ರೀತಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದು ಆನ್ ಆಗಿದೆ, ಇದು ಆನ್ ಕೊಟ್ಟಿದೆ. ಇಲ್ಲಿ ನೋಡಿ ಟೈಮರ್ ರೆಡ್ಯೂಸ್ ಆಗ್ತಾ ಇದೆ, ಕೌಂಟರ್ ಟೈಮರ್ ನೋಡಿ. ಇಷ್ಟಾದ್ಮೇಲೆ ನೋಡಿ ಇದು ಬ್ರೇಕ್ ಆಯ್ತು, ಇದು ಸರ್ಕ್ಯೂಟ್ ಬ್ರೇಕ್ ಆಗಿ ಇದಕ್ಕೆ ಇನ್ಪುಟ್ ಕೊಟ್ಟಿದೆ, ಇದು ಆನ್ ಆಗಿದೆ ಹೌದಾ. ಇಲ್ಲಿ ಕೌಂಟರ್ ಟೈಮರ್ ಸ್ಟಾರ್ಟ್ ಆಗಿದೆ ನೋಡಿ. ಇದು ಸರ್ಕ್ಯೂಟ್ ಇಲ್ಲಿ ಬ್ರೇಕ್ ಮಾಡ್ತು, ಇದು ಬ್ರೇಕ್ ಮಾಡಿದೆ ನೋಡಿ. ಇದಾದ್ಮೇಲೆ ಇದೇನಿದು 30 ಸೆಕೆಂಡ್ಸ್ ಆದ್ಮೇಲೆ ತಿರ್ಗಾ ಇದು ಸ್ಟಾರ್ಟ್ ಆಯ್ತು. ಇದು ಸ್ಟಾರ್ಟ್ ಆಗಿ ನೋಡಿ ರೆಡ್ ಲೈಟ್ ಮುಗೀತು. ಈಗ ಯೆಲ್ಲೋ ಲೈಟ್ ಸ್ಟಾರ್ಟ್ ಆಯ್ತು. ಯೆಲ್ಲೋ ಲೈಟ್ 60 ಸೆಕೆಂಡ್ಸ್ ಆದ್ಮೇಲೆ ಇಲ್ಲಿ ಏನ್ ಬರ್ತಾ ಇದೆ ನೋಡಿ, 30 ಸೆಕೆಂಡ್ಸ್ಗೆ ಇದು ಗ್ರೀನ್ ಲೈಟ್ ಬಂತು. ಸೊ ಈ ತರ ಈ ಸರ್ಕ್ಯೂಟ್ ಏನು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಏನಾಗುತ್ತೆ, ರೆಡ್ ಲೈಟ್, ಯೆಲ್ಲೋ ಲೈಟ್ ಮತ್ತು ಗ್ರೀನ್ ಲೈಟ್ಗಳು ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಒನ್ ಆಫ್ಟರ್ ದಿ ಅನದರ್. ನೀವು ಇಲ್ಲಿ ಬೇಕಾದ್ರೆ 60 ಸೆಕೆಂಡ್ಸ್ ಇರೋದನ್ನ 120 ಸೆಕೆಂಡ್ಸ್ ಕೊಡ್ಬೋದು. ಇಲ್ಲಿನೂ ನೀವು ಟೈಮರ್ನ ಚೇಂಜ್ ಮಾಡ್ಕೋಬಹುದು, ಹಾಗೇನಿಲ್ಲ ಇದನ್ನ 60 ಸೆಕೆಂಡ್ಸ್ ಕೊಡ್ಬೇಕಂತ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ ಆಫ್ ದ ಟ್ರಾಫಿಕ್. ಅಂದ್ರೆ ಟ್ರಾಫಿಕ್ ಎಷ್ಟು ಜಾಮ್ ಆಗಿದೆ ಅದಕ್ಕೆ ತಕ್ಕಂತೆ, ಅಥವಾ ವೆಹಿಕಲ್ಸ್ಗಳು ಪರ್ ಡೇ ಆ ಸರ್ಕಲ್ ನಲ್ಲಿ ಎಷ್ಟು ಓಡಾಡುತ್ತೆ ಅದಕ್ಕೆ ತಕ್ಕಂತೆ ಇಲ್ಲಿ ನಾವು ಟೈಮರ್ಸ್ ಗಳನ್ನ ಸೆಟ್ ಮಾಡ್ಕೋಬಹುದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಡೆವಲಪ್ PLC ಪ್ರೋಗ್ರಾಮ್ ಫಾರ್ ಟ್ರಾಫಿಕ್ ಲೈಟ್ ಅನ್ನ ಇದನ್ನ ಈಸಿಯೆಸ್ಟ್ ಮೆಥಡ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿ KVP16 ಸಾಫ್ಟ್ವೇರ್ ಮುಖಾಂತರ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಸಿಮ್ಯುಲೇಟ್ ಮಾಡಿ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದೀನಿ. ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.